ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮಲ್ಲಿ ಇರಲಿ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆ ಪವಿತ್ರಾತ್ಮರ ಮಹೋತ್ಸವವನ್ನು ಆಚರಿಸುತ್ತಿದೆ. ಇಂದು ಪೆಂಟಕೋಸ್ಟ್ ಭಾನುವಾರ. ಪವಿತ್ರಾತ್ಮರು ಪ್ರೇಷಿತರ ಮೇಲೆ, ಮಾತೆ ಮರಿಯಳ ಮೇಲೆ ಇಳಿದು ಬಂದು ಅವರಿಗೆ ಸಪ್ತ ವರಗಳನ್ನು ಸುರಿಸುತ್ತಾ ಅವರನ್ನು ಬಲಪಡಿಸಿದ, ಅಭಿಷೇಕಿಸಿದ, ಅಭ್ಯಂಗಿಸಿದ ಪುಣ್ಯ ದಿನ. ಇವತ್ತು ಧರ್ಮಸಭೆ ಉಗಮವಾಯಿತು, ಧರ್ಮಸಭೆ ಜನನವಾಯಿತು. ಅದರೊಂದಿಗೆ ಸುವಾರ್ಥ ಪ್ರಚಾರದ ಪುಣ್ಯ ಕಾರ್ಯವು ಕೂಡ ಪ್ರಾರಂಭವಾಯಿತು. ನೀವು ನನಗೆ ಸಾಕ್ಷಿಗಳಾಗಿರಿ, ನೀವು ಎಲ್ಲೆಡೆ ಸಾರಿ ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬ ಆದೇಶವನ್ನು ಸಾಕ್ಷಾತ್ಕರಿಸಲು ಪ್ರಾರಂಭಿಸಿದ ಒಂದು ವಿಶೇಷ ದಿನ. ಇವತ್ತು ವಿಶೇಷವಾಗಿ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ನಮ್ಮ ಜಗದ್ಗುರುಗಳಿಗಾಗಿ, ಎಲ್ಲ ಧರ್ಮಾಧ್ಯಕ್ಷರುಗಳಿಗಾಗಿ, ಯಾಜಕರುಗಳಿಗಾಗಿ, ಧಾರ್ಮಿಕ ಸಹೋದರ ಸಹೋದರರಿಗಾಗಿ, ಭಕ್ತ ವಿಶ್ವಾಸಿಗಳಿಗಾಗಿ, ಎಲ್ಲ ಕುಟುಂಬದವರಿಗಾಗಿ ಪ್ರಾರ್ಥಿಸೋಣ. ಪವಿತ್ರಾತ್ಮರ ಅಗ್ನಿಯ ಆ ಒಂದು ಅಭಿಷೇಕ ನಮಗೂ ಆಗಲಿ, ನಮಗೂ ಬೇಕಾದಂಥ ಆಶೀರ್ವಾದವನ್ನು ಆ ಒಂದು ದೇವರು ನೀಡಲಿ ಅಂತೇಳಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಜವಾಬ್ದಾರಿಗಳನ್ನು, ಯೇಸು ನೀಡಿದ ಆ ಒಂದು ಕೆಲಸ ಕಾರ್ಯಗಳನ್ನು ನಾವು ಸಂಪೂರ್ಣ ಮನಸ್ಸಿನಿಂದ ಪ್ರಾಮಾಣಿಕತೆಯಿಂದ ನೆರವೇರಿಸಲು ಆಶೀರ್ವಾದಕ್ಕಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಬಲಿಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸೋಣ. ಮಾಡಿದ ಪಾಪಗಳನ್ನೆಲ್ಲ ನೆನೆಸಿಕೊಂಡು ದೇವರಿಂದ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ರೂಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆಂದು ತಿಳಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ತನಿಖೆಯ ಸದಾ ಮಹಿಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ದೇವರಿಗೆ ಪ್ರಾರ್ಥಿಸಬೇಕೆಂದು ಹೇಳಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು
ಶಾಂತಿ ಶಾಂತಿ ಸುವರ್ಣ ಕವಚಕ್ಕೆ ಶಾಂತಿ ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ ಶಾಂತಿ 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 ಸುವರ್ಣ ಕವಚಕ್ಕೆ ಶಾಂತಿ ದೇವರಿಗೆ ಪಿತ ದೇವರಿಗೆ ಕರ್ತರಿಗೆ ಸೃಷ್ಟಿಕರ್ತರಿಗೆ ಒಡೆಯರಿಗೆ ಸ್ತುತಿ ಒಡೆಯರಿಗೆ ಮಹಿಮೆ ಸಲ್ಲಲಿ ಮಹಿಮೆ 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 ಕ್ರಿಸ್ತರಿಗೆ ಯೇಸು ಕ್ರಿಸ್ತರಿಗೆ ಕುವರನಿಗೆ ದೇವಕುವರನಿಗೆ ರಕ್ಷಕರಿಗೆ ಲೋಕ ರಕ್ಷಕರಿಗೆ ಮಹಿಮೆ ಸಲ್ಲಲಿ ಶಾಂತಿ 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 ಭುವನದಲ್ಲಿ ಮನುಷ್ಯರಿಗೆ ಶಾಂತಿ ಪ್ರಾರ್ಥಿಸೋಣ. ದೇವರೇ, ಹಿಂದಿನ ಮಹೋತ್ಸವದ ರಹಸ್ಯದಿಂದ ಸಕಲ ದೇಶ ಮತ್ತು ಜನಾಂಗಗಳ ಮಧ್ಯೆ ಇರುವ ನಿಮ್ಮ ಅಖಿಲ ಧರ್ಮ ಸಭೆಯನ್ನು ಪಾವನಗೊಳಿಸುತ್ತೀರಿ. ವಿಶ್ವದಾದ್ಯಂತ ಪವಿತ್ರಾತ್ಮರ ವರಗಳನ್ನು ಸುರಿಸಿರಿ. ಶುಭ ಸಂದೇಶ ಬೋಧನೆಯ ಪ್ರಾರಂಭದಲ್ಲಿ ಕಾರ್ಯಪ್ರವೃತ್ತವಾಗಿದ್ದ ನಿಮ್ಮ ದಿವ್ಯ ಕೃಪಾವರವು ವಿಶ್ವಾಸಿಗಳ ಹೃದಯಗಳನ್ನು ಈಗ ಮತ್ತೊಮ್ಮೆ ತುಂಬಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಿಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭುವು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಮೊದಲನೆಯ ವಾಚನ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪಂಚದಶಮಿ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದ್ದರು. ಫಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿ ಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ಧನಿಸಿತು. ಅಲ್ಲದೆ ಅಗ್ನಿ ಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರುಸಲೇಮಿಗೆ ಬಂದು ತಂಗಿದ್ದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದುದನ್ನು ತಮ್ಮ ತಮ್ಮ ಭಾಷೆಗಳಲ್ಲೇ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಅವರೆಲ್ಲರೂ ವಿಸ್ಮಿತರಾಗಿ, ಹೀಗೆ ಮಾತನಾಡುವ ಇವರೆಲ್ಲ ಗಲಿಲಿಯದವರಲ್ಲವೇ? ನಮ್ಮಲ್ಲಿ ಪ್ರತಿಯೊಬ್ಬನು ಇವರು ಮಾತನಾಡುತ್ತಿರುವುದನ್ನು ತನ್ನ ತನ್ನ ಮಾತೃಭಾಷೆಯಲ್ಲೇ ಕೇಳುತ್ತಿರುವುದು ಹೇಗೆ? ನಮ್ಮಲ್ಲಿ ಪಾರ್ಥಿಯರು, ಮೀಡಿಯರು ಮತ್ತು ಎಲಾಮಿನವರು, ಮೆಸೊಪೊಟೇಮಿಯಾ, ಜುದೇಯ ಮತ್ತು ಕಪ್ಪದೋಸಿದವರು ಇದ್ದಾರೆ. ಪೊಂತ ಮತ್ತು ಏಷ್ಯಾದವರು, ಫ್ರಿಜಿಯ ಮತ್ತು ಪಾಂಫಿಲಿಯದವರು ಇದ್ದಾರೆ. ಈಜಿಪ್ಟ್ ಮತ್ತು ಸಿರೇನಿನ ಬಳಿಯಲ್ಲಿರುವ ಲಿಬಿಯಾ ಪ್ರಾಂತ್ಯದವರು ಸೇರಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಕೆಲವರು ರೋಮ್ನಿಂದ ಬಂದಿದ್ದಾರೆ. ಯಹೂದ್ಯರು, ಯಹೂದ್ಯ ಧರ್ಮಾವಲಂಬಿಗಳು ಆದ ಅನ್ಯರು, ಕ್ರೇಟ್ ಮತ್ತು ಅರಬಿಯದವರು ಇಲ್ಲಿದ್ದಾರೆ. ದೇವರ ಮಹತ್ಕಾರ್ಯಗಳನ್ನು ಕುರಿತು ಇವರು ಮಾತನಾಡುತ್ತಿರುವುದನ್ನು ನಾವೆಲ್ಲರೂ ನಮ್ಮ ನಮ್ಮ ಭಾಷೆಗಳಲ್ಲೇ ಕೇಳುತ್ತಿದ್ದೇವಲ್ಲ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಪ್ರಭುವಿನ ವಾಕ್ಯವಿದು. ಕೀರ್ತನೆ ಶ್ಲೋಕ. ನೀ ಉಸಿರನ್ನುವುದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲ. ನೀ ಉಸಿರನ್ನುವುದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಪ್ರಭು ನನ್ನ ದೇವ, ನೀನೇ ಸರ್ವೋತ್ತಮನು.
ಸೃಜಿಸಿರುವೆ ಎಲ್ಲವನ್ನೂ ಸುಜ್ಞಾನದಿಂದ, ಜಗವೆಲ್ಲ ತುಂಬಿದೆ ನಿನ್ನ ದೃಷ್ಟಿಯಿಂದ. ನೀ ಉಸಿರನ್ನುವುದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ತಲ್ಲಣಗೊಳ್ಳುವುವು ನೀ ಮುಖ ಮರೆ ಮಾಡಲು, ಮಣ್ಣು ಪಾಲಾಗುವುವು ನೀನವುಗಳ ಉಸಿರನ್ನಡಗಿಸಲು. ನೀ ಉಸಿರನ್ನೂದಲು ಹೊಸದಾಗುವುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀ ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಪ್ರಭು ದೇವನ ಮಹಿಮೆ ಇರಲಿ ಶಾಶ್ವತವಾಗಿ, ಆತ ಸಂತೋಷಿಸಲಿ ತನ್ನ ಸುಕೃತ್ಯಗಳಿಗಾಗಿ. ಆತನಿಗೊಲಿಯಲಿ ನನ್ನ ಧ್ಯಾನ, ಆತನಲ್ಲೇ ಹರ್ಷಿಸಲಿ ನನ್ನ ಮನ. ನೀನುಸಿರನ್ನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. A reading from the first letter of St. Paul to the Corinthians. No one can say Jesus is Lord except by the Holy Spirit. Now, there are variety of gifts, but the same Spirit. There are variety of services, the same Lord. There are varieties of working, but it is the same God who inspires them all, everyone. To each is given the manifestation of the Spirit from the common good. For just as the body is one and has many members, and all the members of the body, though many, are one body, so it is with the Christ. For by one Spirit we are all baptized into one body, Jews or Greeks, slaves or free, and all were made to drink one Spirit. Word of the Lord. ಪವಿತ್ರಾತ್ಮರೇ ಬನ್ನಿ, ನಿಮ್ಮ ವಿಶ್ವಾಸಿಗಳ ಹೃದಯಗಳಲ್ಲಿ ನೆಲೆಸಿರಲಿ, ಅವರಲ್ಲಿ ನಿಮ್ಮ ತೇಜದ ಪ್ರಭೆಯನ್ನು ಬೆಳಗಿರಿ. ಪ್ರಭು ನಿಮ್ಮೊಡನೆ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲನೇದಾಗಿ ಈ ಪವಿತ್ರಾತ್ಮರ ಮಹೋತ್ಸವದ ಶುಭಾಶಯಗಳನ್ನು ನಿಮಗೆ ಕೋರುತ್ತೇನೆ.
ಪವಿತ್ರಾತ್ಮರು ಪರಮತ್ರಿತ್ವದ ಮೂರನೇ ವ್ಯಕ್ತಿ, ಪರಮ ಪವಿತ್ರ ಆಶೀರ್ವಾದಗಳನ್ನು ನಮ್ಮೆಲ್ಲರಿಗೂ ಪದೇ ಪದೇ ನೀಡುತ್ತಾ ನಮ್ಮ ವಿಶ್ವಾಸವನ್ನು ದೃಢಪಡಿಸುತ್ತಾ ನಮ್ಮನ್ನು ಮುನ್ನಡೆಸುವಂಥ ದೇವರು. ಪ್ರಿಯರೇ, ಈ ಪವಿತ್ರಾತ್ಮರ ಮಹೋತ್ಸವವನ್ನು ಆಚರಿಸುವಾಗ ಧರ್ಮಸಭೆ ಒಂದು ವಿಷಯವನ್ನ ಬಹಳ ಸ್ಪಷ್ಟವಾಗಿ ನಮಗೆ ನೆನಪಿಸುತ್ತದೆ. ಯೇಸುವಿನ ಸುಕಾರ್ಯವನ್ನ, ಯೇಸು ನೆರವೇರಿಸಿದ ರಕ್ಷಣಾ ಕಾರ್ಯವನ್ನ ಈ ಧರ್ಮಸಭೆ ಎಲ್ಲ ಸದಸ್ಯರು ಮುಂದುವರಿಸಬೇಕು. ಅದನ್ನ ನಡೆಸುವ, ಅದನ್ನ ನೆರವೇರಿಸುವ ಆ ಒಂದು ಜವಾಬ್ದಾರಿಯನ್ನ ನಾವೆಲ್ಲರೂ ಪಡೆದಿದ್ದೇವೆ. ಈ ಜವಾಬ್ದಾರಿಯನ್ನ ನೆರವೇರಿಸಲು ಯೇಸು ನಮಗೆ ನೀಡಿರುವಂತಹ ಈ ಒಂದು ಕೆಲಸ ಕಾರ್ಯವನ್ನ ನಾವು ಮುಂದುವರಿಸಿಕೊಂಡು ಹೋಗಲು ಪವಿತ್ರಾತ್ಮರು ನೆರವಾಗಿದ್ದಾರೆ. ಪವಿತ್ರಾತ್ಮರು ನಮಗೆ ಶಕ್ತಿಯಾಗಿದ್ದಾರೆ, ಬಲವಾಗಿದ್ದಾರೆ. ಯೇಸು ಈ ಲೋಕದಲ್ಲಿರುವಾಗಲೇ ನಾನು ಮರಳಿ ನನ್ನ ತಂದೆಯಡೆಗೆ ಹೋಗುವೆ, ಆತ್ಮರನ್ನು ಕಳುಹಿಸುವೆ ಎಂಬುದಾಗಿ ವಾಗ್ದಾನ ಮಾಡಿದರು. ಅದನ್ನು ನೆರವೇರಿಸಿದ ದಿನವೇ ಈ ದಿನ, ಪಂಚಾಶತಮದ ದಿನ. ಯೇಸು ಪುನರುತ್ಥಾನರಾಗಿ ಇವತ್ತಿಗೆ 50 ದಿನಗಳು. 50ನೆಯ ದಿನ ಪವಿತ್ರಾತ್ಮರನ್ನು ಕಳುಹಿಸಲ್ಪಡಲಾಯಿತು. ಉರಿಯುವ ನಾಲಿಗೆಯ ರೂಪದಲ್ಲಿ ಆ ಶಿಷ್ಯರುಗಳು ಹಾಗೂ ಮಾತೆ ಮರಿಯಳು ಸ್ವೀಕರಿಸಿದರು. ನಾವೆಲ್ಲರಿಗೂ ಚೆನ್ನಾಗಿ ಗೊತ್ತು ವಾಸ್ತವ ಸ್ಥಿತಿ ಹೇಗಿತ್ತು. ಯೇಸುವನ್ನು ಸೆರೆ ಹಿಡಿದು ಅವರು ಯಾತನೆ ಅನುಭವಿಸಿ ಮರಣವನ್ನ ಅವರು ಸ್ವೀಕರಿಸುವಾಗ ಈ ಶಿಷ್ಯರೆಲ್ಲರೂ ಓಡಿ ಹೋಗಿದ್ದರು. ಒಂದೆಡೆ ಭಯ, ಇನ್ನೊಂದು ಕಡೆ ಸಂದೇಹ. ಯೇಸು ಏನೆಲ್ಲ ಹೇಳಿದರು, ಏನೆಲ್ಲ ನಡೀತಿದೆ. ಇನ್ನೊಂದೆಡೆ ನಮಗೂ ಇದೇ ರೀತಿ ಶಿಕ್ಷೆ ದೊರಕಿತೇನೋ ಎಂಬ ಭಯ, ಸಂದೇಹದಿಂದ ಮುಳುಗಿರುವಾಗ, ಇವರೆಲ್ಲರೂ ಪ್ರಾರ್ಥನೆಯಲ್ಲಿ ಮಗ್ನರಾಗಿರುವಾಗ ಮಾತೆ ಮರಿಯಳೊಂದಿಗೆ ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯ ತಿಳಿಸುತ್ತದೆ. ಪವಿತ್ರಾತ್ಮರು ಉರಿಯುವ ನಾಲಿಗೆಯ ರೂಪದಲ್ಲಿ ಇಳಿದು ಬಂದರು, ಅವರನ್ನು ಅಭಿಷೇಕಿಸಿದರು, ಅವರನ್ನು ವಿಶ್ವಾಸದಲ್ಲಿ ಬಲಪಡಿಸಿದರು, ಸಂದೇಹ ಎಂಬುದನ್ನು ದೂರಪಡಿಸಿದರು, ಅವರಿಗೆ ಧೈರ್ಯವನ್ನು ನೀಡಿದರು. ಜೊತೆಗೆ ಇಷ್ಟೊತ್ತು ಅವರು ಬಾಗಿಲುಗಳನ್ನು ಹಾಕಿಕೊಂಡು ಕುಳಿತಿದ್ದರು. ಇಷ್ಟೊತ್ತು ಅವರ ಹೃದಯದ ಬಾಗಿಲನ್ನು ಕೂಡ ಅವರು ಮುಚ್ಚಿಕೊಂಡು ಕೂತಿದ್ದರು. ಪವಿತ್ರಾತ್ಮರ ಆಗಮನ ಅವರಲ್ಲಿ ಅವರ ಅನುಗ್ರಹವನ್ನು ಪಡೆಯುವಂಥ ಭಾಗ್ಯದಿಂದ ಬಾಗಿಲನ್ನು ತೆರೆದು ಹೊರಗೆ ಬಂದರು. ಪ್ರೇಷಿತರು ಹೃದಯದ ಬಾಗಿಲನ್ನೇ ತೆರೆದರು. ಅಲ್ಲಿದ್ದಂಥವರಿಗೆ ಪ್ರಪ್ರಥಮವಾರಿಗೆ ಯೇಸುವಿನ ಬಗ್ಗೆ ಬೋಧಿಸಿದರು. ಮಾತನಾಡಲಿಕ್ಕೆ ಬರದೇ ಇದ್ದಂಥವರು, ಧೈರ್ಯದಿಂದ ಕುಂದಿ ಹೋದವರು ಇವತ್ತು ಪವಿತ್ರಾತ್ಮರ ಪ್ರೇರಣೆಯಿಂದ ಸುವಾರ್ಥ ಪ್ರಚಾರವನ್ನು ಪ್ರಾರಂಭಿಸಿದರು. ಧರ್ಮಸಭೆ ತನ್ನ ಜನನವನ್ನು ಪಡೆಯಿತು. ಧರ್ಮಸಭೆ ಈ ಲೋಕದಲ್ಲಿ ಬೆಳಕಾಗಿ, ಉಪ್ಪಾಗಿ ತನ್ನ ಒಂದು ಜೀವನವನ್ನು ಪ್ರಾರಂಭಿಸಿತು. ಧರ್ಮಸಭೆಯ ಸದಸ್ಯರಾಗಿ ಪೇತ್ರನು, ಇತರ ಪ್ರೇಷಿತರುಗಳು ಯೇಸು ಕೊಟ್ಟಂತ ಆ ವಾಕ್ಯವನ್ನು ಬೋಧಿಸಲು ಪ್ರಾರಂಭಿಸಿದರು. ಸೇವಾ ಕಾರ್ಯವು ಪ್ರಾರಂಭವಾಯಿತು. ಅಲ್ಲಿ ಒಂದು ಪವಾಡ ನಡೆಯಿತು. ಮೊಟ್ಟ ಮೊದಲನೇ ಬಾರಿಗೆ ಪವಿತ್ರಾತ್ಮರ ಒಂದು ಪವಾಡ ನಡೆಯಿತು. ಅಲ್ಲಿದ್ದಂಥವರು ಬೇರೆ ಬೇರೆ ಸಂಸ್ಕೃತಿಗೆ, ಬೇರೆ ಬೇರೆ ಜನಾಂಗದವರಾಗಿದ್ದರೂ ಕೂಡ, ಬೇರೆ ಬೇರೆ ಭಾಷೆಗಳನ್ನಾಡುವವರಾಗಿದ್ದರೂ ಕೂಡ, ಇವರು ಪ್ರೇಷಿತ ಪೇತ್ರನ್ನು ಬೋಧಿಸಿದನ್ನು ಎಲ್ಲರೂ ಆಲಿಸಿದರು, ಅರ್ಥೈಸಿಕೊಂಡರು.
ಆ ಒಂದು ಭಾಷೆಗೆ ಅನುಗುಣವಾಗಿ ಅರ್ಥೈಸಿಕೊಂಡು ಸುವಾರ್ತೆಯನ್ನು ಅವರು ಸ್ವೀಕರಿಸಿದರು. ಸುಮಾರು 3,000 ಜನ ಯೇಸುವನ್ನು ಅಂಗೀಕರಿಸಿದರು. ಅವರು ಯೇಸುವಿನ ಹಿಂಬಾಲಕರಾಗಿ ಮಾರಿದರು ಅಂತೇಳಿ ನಮ್ಮ ಇಂದಿನ ಮೊದಲನೇ ವಾಚನ ತಿಳಿಯಪಡಿಸುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವ್ಯತ್ಯಾಸವನ್ನು ಈ ಒಂದು ಪವಿತ್ರಾತ್ಮರ ಆಗಮನ ತಂದಿತು. ಜೀವನದಲ್ಲಿ ಅಲ್ಲಿದ್ದಂಥ ಪರಿಸ್ಥಿತಿಯಲ್ಲಿ ಒಂದು ಮಾರ್ಪಾಡನ್ನು ತಂದಿದ್ದು. ಭಯಭೀತಿಯಾಗಿದ್ದವರು ಧೈರ್ಯದಿಂದಲೂ, ಸಂದೇಹದಿಂದಿದ್ದವರು ವಿಶ್ವಾಸದ ದೃಢತೆಯಲ್ಲಿಯೂ ಅವರು ಬಾಳಿದರು, ಬೆಳೆದರು, ಅದನ್ನು ನಿವೇದಿಸಿದರು. ಪವಿತ್ರಾತ್ಮರ ಆಗಮನ ನಮ್ಮಲ್ಲಿ ಕೂಡ ಒಂದು ಮಾರ್ಪಾಡನ್ನು ತರಲೇಬೇಕು. ದೀಕ್ಷಾಸ್ನಾನ ಸಮಯದಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ಜ್ಞಾನ ತಂದೆ ತಾಯಿ ನಮ್ಮ ಪರವಾಗಿ ವಿಶ್ವಾಸವನ್ನು ನಿವೇದಿಸುತ್ತಾ ಗುರುಗಳು ಧರ್ಮಸಭೆಯ ಪ್ರತಿನಿಧಿಯಾಗಿ ಅಭಿಷೇಕಿಸಿದ್ದಾರೆ. ಪವಿತ್ರಾತ್ಮರನ್ನು ಪಡೆದಿದ್ದೇವೆ. ಒಂದು ಮಾರ್ಪಾಡು ನಮ್ಮಲ್ಲಿ, ಜನ್ಮ ಪಾಪ ತೊಳೆಯಲ್ಪಟ್ಟು ದೇವರ ಮಗುವಾಗಿ, ಧರ್ಮಸಭೆಯ ಸದಸ್ಯರಾಗಿ, ಯೇಸುವಿನ ಶಿಷ್ಯರಾಗಿ ನಾವು ಮಾರ್ಪಟ್ಟಿದ್ದೇವೆ. ನಮ್ಮಲ್ಲಿ ಒಂದು ವ್ಯತ್ಯಾಸವಾಗಿದೆ. ಇನ್ನು ದೃಢೀಕರಣ ಸಂಸ್ಕಾರದಲ್ಲಿ ನಾವು ಒಳ್ಳೆಯದೇನು ಕೆಟ್ಟದೇನು ಎಂಬುದನ್ನು ಚೆನ್ನಾಗಿ ಅರಿತುಕೊಳ್ಳುವಂಥ ವಯಸ್ಸಿನಲ್ಲಿ ಯೇಸುವಿನ ವಿಶ್ವಾಸದಲ್ಲಿ ದೃಢತೆಯನ್ನು ಪಡೆದು ದೃಢ ವಿಶ್ವಾಸದಲ್ಲಿ ಬಾಳಲು ಅದೇ ಅಭ್ಯಂಗನ, ಪವಿತ್ರಾತ್ಮರ ಅಭಿಷೇಕ, ಪವಿತ್ರಾತ್ಮರ ಸಪ್ತ ವರಗಳ ಆಗಮನ. ಆಗ ಒಂದು ಜವಾಬ್ದಾರಿ ನಮಗೆ ಮಕ್ಕಳಾಗಿ ನೀಡಲಾಯಿತು. ಯೇಸುವಿಗೆ ಸಾಕ್ಷಿಯಾಗುವಂಥ ಭಾಗ್ಯ, ಯೇಸುವನ್ನು ಇತರರಿಗೆ ಪರಿಚಯಿಸುವಂಥ ಭಾಗ್ಯ. ಅಲ್ಲಿ ಕೂಡ ಒಂದು ವ್ಯತ್ಯಾಸ, ಮಾರ್ಪಾಡು ನಮ್ಮ ಕ್ರೈಸ್ತ ಜೀವನದಲ್ಲಿ ಆಗಬೇಕು ಎಂಬ ಒಂದು ಸಂಕಲ್ಪ. ಇನ್ನು ಯಾಜಕಾಭಿಷೇಕದಲ್ಲಿ ಅದೇ ಅಭ್ಯಂಗನ, ಪ್ರತ್ಯೇಕ ವ್ಯಕ್ತಿಗಳನ್ನು ಆರಿಸಿಕೊಂಡು ಅವರಿಗೆ ಸೂಕ್ತ ತರಬೇತಿಗಳನ್ನು ಪಡೆದು ಆ ಯೇಸುವಿನ ಯಾಜಕತ್ವದಲ್ಲಿ ಭಾಗಿಯಾಗುವಂಥ ಆ ಒಂದು ಭಾಗ್ಯ. ಎಲ್ಲ ಯಾಜಕರುಗಳು, ಧರ್ಮಾಧ್ಯಕ್ಷರುಗಳು ಯೇಸುವಿನ ವಿಶೇಷ ಪ್ರತಿನಿಧಿಗಳಾಗಿ, ಯೇಸುವನ್ನೇ ಹೋಲುವಂಥ, ಯೇಸುವನ್ನೇ ಪ್ರತಿಬಿಂಬಿಸುವಂಥ, ಯೇಸುವನ್ನು ಧ್ವನಿಸುವಂಥ ಜವಾಬ್ದಾರಿಯನ್ನು ಹೊತ್ತಿರುವವರು ನಾವು. ಈ ಅಭ್ಯಂಗನ ನಮ್ಮನ್ನು ಶಕ್ತಿಭರಿತರಾಗಿ ಮಾಡಿ ಯಾವುದೇ ಸನ್ನಿವೇಶದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ದೇವರಿಗೆ ಸ್ವಂತವಾದವರು, ಯೇಸುವಿಗೆ ಪ್ರಿಯರಾದವರು, ಯೇಸುವಿನ ದಯೆ, ಕರುಣೆ, ವಿಶ್ವಾಸ, ಆ ಶಾಂತಿ, ಸಮಾಧಾನ ನಮ್ಮಲ್ಲಿ ಅಧಿಕ ಹೋಲಬೇಕು ಎಂಬ ಉದ್ದೇಶದಿಂದ ಸುವಾರ್ಥ ಪ್ರಚಾರಕ್ಕಾಗಿ ನೇರವಾಗಿ, ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂಥ ಜವಾಬ್ದಾರಿಯನ್ನು ನಾವು ಕೂಡ ಪಡೆದಿದ್ದೇವೆ. ಈ ಸಮಯದಲ್ಲಿ ಪ್ರಿಯರೇ, ಎಲ್ಲರಲ್ಲೂ ಒಂದು ಮಾರ್ಪಾಡಬೇಕು, ಎಲ್ಲರಲ್ಲೂ ಒಂದು ವ್ಯತ್ಯಾಸವಾಗಬೇಕು, ಎಲ್ಲರಲ್ಲೂ ಒಂದು ಮನ ಪರಿವರ್ತನೆ ಆಗಬೇಕು. ಪವಿತ್ರಾತ್ಮರ ಆಗಮನ ಒಂದು ನವೀಕರಣದ ಸಂದರ್ಭ ಸಮೀಕ್ಷೆ. ಪವಿತ್ರಾತ್ಮರ ಆಗಮನ ನಮ್ಮಲ್ಲಿ ಒಂದು ಹೊಸತನವನ್ನು ತರುವಂಥದ್ದು. ಇಡೀ ಜಗತ್ತಿಗೆ ಇವತ್ತು ಹೊಸತನ ಅಗತ್ಯವಿದೆ. ಇಡೀ ಜಗತ್ತಿಗೆ ಒಂದು ನೂತನ ಒಂದು ಬಾಳು ಬದುಕು ಅವಶ್ಯಕತೆ ಇದೆ. ನಮ್ಮಲ್ಲಿ ವಿಜ್ಞಾನ, ನಮ್ಮಲ್ಲಿ ತಾಂತ್ರಿಕ ಒಂದು ಏನು ಮುಂದುವರಿಕೆಯೋ ಅದೆಲ್ಲ ಆಗಿದೆ. ನಮ್ಮಲ್ಲಿ ಯಾವ ಯಾವ ವಿಷಯಗಳಲ್ಲಿ ಬಹಳ ಶೀಘ್ರದಲ್ಲಿ, ಬಹಳ ವೇಗದಲ್ಲಿ ಬದಲಾವಣೆಗಳು ತಂದಿದೆ. ಆಕಾಶದಲ್ಲಿ ಹಕ್ಕಿಯಂತೆ ಹಾರಲು ಮನುಷ್ಯನಿಗೆ ಆಗುವುದೀಗ. ನೀರಿನ, ಸಮುದ್ರದ ಆಳವನ್ನು ಕೂಡ ಅರಿತುಕೊಳ್ಳುವಂಥ ಶಕ್ತಿ ಮನುಷ್ಯನಿಗಿದೆ. ಇವತ್ತು ಎಷ್ಟು ವೇಗವಾಗಿ ಮಾರ್ಪಾಡುಗಳು ಸಮಾಜದಲ್ಲಿ ನಡೀತಾ ಇದೆ, ಲೋಕದಲ್ಲಿ ನಡೀತಾ ಇದೆ, ಸಾಲದು. ಈ ವೇಗದಲ್ಲಿ ಮನುಷ್ಯನು ಹೋಗುವಾಗ ಅವನು ಎಡವಿ ಬಿಡುತ್ತಿದ್ದಾನೆ, ದೇವರನ್ನು ಮರೆತು ಹೋಗ್ತಿದ್ದಾನೆ, ಧರ್ಮಸಭೆಯನ್ನು ತೊರೆದು ಹೋಗುತ್ತಿದ್ದಾನೆ, ವೇದ ವಾಕ್ಯವನ್ನು ಮರೆತು ಮಾಡುತ್ತಿದ್ದಾನೆ. ಪ್ರೀತಿ ಅಂದರೆ ಏನು, ಕ್ಷಮೆ ಅಂದರೆ ಏನು, ದಯೆ ಅಂದರೆ ಏನು, ಧರ್ಮ ಅಂದರೆ ಏನು, ಶಾಂತಿ ಅಂದರೆ ಏನು ಎಂಬುದನ್ನು ಅವನು ಮರೆತೇ ಬಿಟ್ಟಿದ್ದಾನೆ. ನಮ್ಮದೇ ಆದಂಥ ಒಂದು ಸ್ವಾರ್ಥ, ನಮ್ಮದೇ ಆದಂಥ ಒಂದು
ಅಹಂಭಾವ, ನಮ್ಮದೇ ಆದಂಥ ಲೋಕದಲ್ಲಿ ನಾನು ನನ್ನದು ಅಂತ ಹೇಳಿಕೊಂಡು ಮಾಡುವಂಥ ಒಂದು ಪರಿಸ್ಥಿತಿ. ಮನುಷ್ಯ ಎಲ್ಲೋ ಬೇರೆಯ ಒಂದು ದೆಸೆಗೆ ಹೋಗುತ್ತಿರುವಂಥ ಸಂದರ್ಭ ಇವತ್ತು. ಪವಿತ್ರಾತ್ಮರ ಆಗಮನ, ಅವರ ಅಭಿಷೇಕ ನಮ್ಮನ್ನು ಮರಳಿ ದೇವರೆಡೆಗೆ ತರುತ್ತಿದೆ. ಮರಳಿ ನೀನು ಮನುಷ್ಯ, ನೀನು ಯೇಸುವಿನ ಶಿಷ್ಯ, ನೀನು ದೇವರ ಮಗು, ನೀನು ಧರ್ಮಸಭೆಯ ಸದಸ್ಯೆ ಅಂತ ಹೇಳಿ ಜವಾಬ್ದಾರಿಯನ್ನು ನೆನಪಿಸುತ್ತದೆ. ನಮ್ಮ ವಿಶ್ವಾಸವನ್ನು ನಾವು ಪುನರೀಕರಿಸಿಕೊಳ್ಳುವಾಗ, ನವೀಕರಿಸಿಕೊಳ್ಳುವಾಗ, ವಿಶ್ವಾಸದಲ್ಲಿ ದೃಢತೆಯನ್ನು ನಾವು ಪಡೆಯುವಾಗ, ನಾವು ಹಳಿ ತಪ್ಪಿದ್ದರೆ ಮರಳಿ ನಮ್ಮ ದೇವರು ಯೇಸುವಾದ ಮಾರ್ಗಕ್ಕೆ, ಅವರ ಸತ್ಯಕ್ಕೆ, ಅವರ ಜೀವಕ್ಕೆ ನಾವು ನಮ್ಮ ದಾರಿಯನ್ನು ಹಿಡಿಯುತ್ತೇವೆ. ಪ್ರಿಯರೇ, ಇವತ್ತು ಇಡೀ ವಿಶ್ವವೇ ತತ್ತಲಿಸಿ ಹೋಗಿದೆ. ಕೊರೋನಾ ವೈರಸ್ ಲಾಕ್ಡೌನ್ ಅಂತೆ, ಸೀಲ್ ಡೌನ್ ಅಂತೆ, ಏನೆಲ್ಲ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಿರುವಂಥ ಪರಿಸ್ಥಿತಿಯಲ್ಲಿ ಒಂದು ಸತ್ಯವನ್ನು ಮಾತ್ರ ದೇವರು ಇಡೀ ವಿಶ್ವಕ್ಕೆ ಕಲಿಸುತ್ತಿದ್ದಾರೆ. ಮನುಷ್ಯ ನರಮಾನವನ್ನು ಅವನಿಂದ ಏನು ಮಾಡಲು ಸಾಧ್ಯವಿಲ್ಲ. ಇಡೀ ವಿಶ್ವಕ್ಕೆ ದೇವರು ಈ ಸಂದೇಶವನ್ನು ಕೊಡ್ತಿದ್ದಾರೆ. ನೀನು ಎಷ್ಟೇ ಸಾಧನೆಗಳನ್ನು ಮಾಡಿದರೂ ಸರಿ, ನೀನು ಎಷ್ಟೇ ಬಲವಂತನಾಗಿದ್ದರೂ ಸರಿ, ನೀನು ಎಷ್ಟೇ ಪ್ರತಿಭಾವಂತನಾಗಿದ್ದರೂ ಸರಿ, ನೀನು ಎಷ್ಟೇ ಐಶ್ವರ್ಯವಂತನಾಗಿದ್ದರೂ ಸರಿ, ಬುದ್ಧಿವಂತನಾಗಿದ್ದರೂ ಸರಿ, ನೀನು ಅಲ್ಪ. ಯು ಆರ್ ನಥಿಂಗ್. ನನ್ನಿಂದಲೇ ನೀನು ಬದುಕುವುದು, ನನ್ನಿಂದಲೇ ನಿನ್ನ ಜೀವನ, ನನ್ನ ಉಸಿರೇ ನಿನ್ನ ಒಂದು ಜೀವಕ್ಕೆ ಆಧಾರ. ದೇವರು ಹೇಳ್ತಾ ಇರೋದು ಇವತ್ತು ಒಂದು ಸಣ್ಣ ಪುಟ್ಟ ಅಣು, ಕಣ್ಣಿಗೆ ಕಾಣಲಿಕ್ಕಾಗದೇ ಇರುವಂಥ ಅಣು ಎಲ್ಲರನ್ನು ಭಯಭೀತಿಗೆ ಒಳಗಾಗಿಸಿದೆ, ಎಲ್ಲರಲ್ಲೂ ಮನವೇದನೆಯನ್ನು ತಂದಿದೆ. ವಿಶ್ವಾಸಕ್ಕೆ ಮರಳಿ ಬರುವ ಒಂದು ಸಮಯ. ದೇವರನ್ನು ಮರೆತು ಬಾಳಕೂಡದು, ಪರಸ್ಪರಲ್ಲಿ ಅನ್ಯೋನ್ಯತೆ ಇದ್ದು ಬಾಳಬೇಕು. ವೈರಾಗ್ಯ, ನಮ್ಮ ಒಂದು ಸ್ವಾರ್ಥ, ಅಸೂಯೆ ಇವುಗಳನ್ನು ತೊರೆದು ಬಾಳಬೇಕು ಎಂಬ ಸಂದೇಶವನ್ನು ಇಡೀ ವಿಶ್ವವೇ ಪಡೆಯುತ್ತಿದೆ. ದೊಡ್ಡ ದೊಡ್ಡ ದೇಶಗಳು, ಶ್ರೇಷ್ಠ ನಾಯಕರುಗಳು ಏನಾಗ್ತಾ ಇದೆ, ಯಾರು ಏನು ಮಾಡಲಿಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ. ಪವಿತ್ರಾತ್ಮರು ಉಸಿರನ್ನು ಊದಲು ಹೊಸ ಜೀವನ, ಇದನ್ನೇ ನಾವು ಕೀರ್ತನೆಯಲ್ಲಿ ಹೇಳಿದೆವು. ಹೊಸ ಜಗತ್ತು, ಹೊಸ ಜೀವನ ನಮಗೆ ಅಗತ್ಯ. ಅದಕ್ಕಾಗಿ ಅಭಿಷೇಕವನ್ನು ಪಡಿಬೇಕು. ನಾವು ಪವಿತ್ರಾತ್ಮರ ಆ ಒಂದು ಅಭ್ಯಂಗನವನ್ನು ಪಡಿಬೇಕು. ವಿಶ್ವಾಸದಲ್ಲಿ ನವೀಕೃತರಾಗಬೇಕು. ನಾವು ಹೊಸ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಇವತ್ತು ವಿಶೇಷವಾಗಿ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ನಮ್ಮ ಜಗದ್ಗುರುಗಳು, ಧರ್ಮಾಧ್ಯಕ್ಷರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು, ಶ್ರೀಸಾಮಾನ್ಯರು ಎಲ್ಲರಿಗಾಗಿ ಪ್ರಾರ್ಥಿಸುತ್ತಾ ನಾವೆಲ್ಲರೂ ನವೀಕೃತವನ್ನು ಪಡೆದು ಹೊಸ ಜೀವವಾಗಿ ಮಾರ್ಪಟ್ಟು ಆ ದೇವರಿಗೂ ಧರ್ಮಸಭೆಗೂ ನಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸುವಂಥ ಆಶೀರ್ವಾದವನ್ನು ಪಡೆಯೋಣ. ಧರ್ಮಸಭೆಯ ತಾಯಿ ಮಾತೆ ಮರಿಯಳು ನಮಗಾಗಿ ಪ್ರಾರ್ಥಿಸಲಿ ಅಂತ ಹೇಳಿ ನಾವು ಆಕೆಯ ಮೊರೆಗೆ ಹೋಗೋಣ. ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನ ಕಾರ್ಯವನ್ನು ನಡೆಸಿದರು. ಪೊಂಚಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ಮೃತರಾಗಿದ್ದ ಪುರುಷರಾಗಿ ಎದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವರ ಆಶೀರ್ವದಿಸಿದ್ದಾನೆ. ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನ ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ವಿಶ್ವಾಸಿಸುತ್ತೇನೆ.
ಪಾಪ ಪರಿಹಾರ ವಿಶ್ವಾಸತೆಯಲ್ಲಿ ಶರಾಬ್ ವಿಶ್ವಾಸತೆಯಲ್ಲಿ ನಿತ್ಯ ಜೀವನ ವಿಶ್ವಾಸತೆಯೇ ಆಮೆನ್. ಪ್ರಿಯ ಸೋದರ ಸೋದರಿಯರೇ, ಸಂತ ಪೌಲರ ನಂಬಿಕೆಯಂತೆ ನಮ್ಮೊಳಗೆ ಅಪ್ಪ ತಂದೆಯೇ ಎಂದು ಕೂಗುವುದು ಪವಿತ್ರಾತ್ಮರೇ. ನಮ್ಮ ಒಳ ಮನಸ್ಸು ಅಂತರಂಗ ಪವಿತ್ರಾತ್ಮರಿಂದ ಪ್ರೇರಿತವಾಗಿ ನಮ್ಮ ಮಾತು, ಯೋಚನೆ, ಕ್ರಿಯೆ ಶುದ್ಧವಾಗಲಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಪ್ರಾರ್ಥನೆಗಳನ್ನು ದೇವರ ಮುಂದಿಡೋಣ. ಪರಿಶುದ್ಧ ಆತ್ಮರೇ, ನಮ್ಮ ಪ್ರಾರ್ಥನೆಯ ಆಲಿಸಿರಿ. ಪರಿಶುದ್ಧ ಆತ್ಮರೇ, ನಮ್ಮ ಪ್ರಾರ್ಥನೆಯ ಆಲಿಸಿರಿ. ತಮ್ಮ ಬಾಳನ್ನು ದೇವರಿಗೆ ಮತ್ತು ದೇವಜನರ ಸೇವೆಗೆ ಮುಡುಪಾಗಿಸಿರುವ ವಿಶ್ವಗುರು ಫ್ರಾನ್ಸಿಸ್, ಧರ್ಮಾಧ್ಯಕ್ಷರು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಆಸೆ ಆಕಾಂಕ್ಷೆಗಳನ್ನಲ್ಲದೆ ಪವಿತ್ರಾತ್ಮರ ಪ್ರೇರಣೆಯಂತೆಯೇ ಜೀವಿಸುವ ಆಶೀರ್ವಾದವನ್ನು ಪಡೆಯಲೆಂದು ಅದ್ಭುತ ರೀತಿಯಲ್ಲಿ ಧರ್ಮಸಭೆಯನ್ನು ಪ್ರಾರಂಭಿಸಿದ ದೇವರು ಭಕ್ತ ಸಮೂಹವನ್ನು ಕ್ರಿಸ್ತನ ಮಹೋನ್ನತ ಶರೀರವಾಗಿಸಿದ್ದಾರೆ ಎಂಬುದನ್ನು ವಿಶ್ವಾಸಿಸಿ ದೇವ ಜನರಿಗೆ ಎಸಗುವ ದ್ರೋಹ ದೇವರಿಗೆ ಎಸಗುವ ದ್ರೋಹ ಎಂಬುದನ್ನು ಕ್ರಿಸ್ತರೆಲ್ಲರೂ ಸ್ಪಷ್ಟವಾಗಿ ಅರಿಯಲು ಆತ್ಮರು ವರಗಳನ್ನು ನೀಯುವಂತೆ ನಮ್ಮ ಪ್ರಾರ್ಥನೆಯ ಪವಿತ್ರಾತ್ಮರ ಪ್ರೇರಣೆ ಎಂದರೆ ಅದು ಅಂತರಾತ್ಮದ ಕೂಗು ಮಾತ್ರವಲ್ಲ, ದೈವ ಪ್ರೀತಿಯ ಪರಪ್ರೀತಿಯ ಕರೆ ಎಂಬುದನ್ನು ತಿಳಿದು ಅಂತಹ ಪ್ರೇರಣೆಗಳನ್ನು ತಿರಸ್ಕರಿಸದೆ ಅದರಂತೆಯೇ ನಡೆಯಲು ಆತ್ಮರ ಶಕ್ತಿಯನ್ನು ನಾವೆಲ್ಲರೂ ಪಡೆಯುವಂತೆ ನಮ್ಮ ಪ್ರಾರ್ಥನೆಯ ನೆಲೆಗಟ್ಟು ಒಬ್ಬರ ಅವತಿಗೆ ದಾರಿ ಎಂಬುದನ್ನು ತಿಳಿದು ಸಮಾಜದ ಪ್ರತಿಯೊಬ್ಬರ ಏಳಿಗೆಯ ಬಗ್ಗೆ ಸಮಾಜದ ನಾಯಕರು ಶ್ರಮಿಸಲು ಅವರಿಗೆ ದೇವರ ಕೃಪೆ ಲಭಿಸಲೆಂದು ಈಗ ನಮ್ಮ ವೈಯಕ್ತಿಕ ಉದ್ದೇಶಗಳಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ನಿಮ್ಮ ಆತ್ಮರಿಂದ ಒಂದು ಮಹಾ ಸಮೂಹವನ್ನು ಸೃಷ್ಟಿಸಿ ಕ್ರಿಸ್ತನ ತ್ಯಾಗಕ್ಕೂ ನಿಮ್ಮ ಪ್ರೀತಿಗೂ ಸಾಕ್ಷಿಗಳಾಗುವಂತೆ ನಮ್ಮನ್ನು ಮಾಡಿದ್ದೀರಿ. ಅದೇ ಪವಿತ್ರಾತ್ಮರ ಪ್ರೇರಣೆಯಿಂದ ನಾವು ಜೀವಿಸಲು ಮತ್ತು ನಾವಿರುವಲ್ಲಿ ನಿಮಗೆ ಸಾಕ್ಷಿಯಾಗಲು ಕೃಪೆ ನೀಡುವಂತೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜೀವನಿ
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿ ಅರ್ಪಣೆಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು, ನಿಮ್ಮ ಪುತ್ರರು ವಾಗ್ದಾನವಿದ್ದ ಪ್ರಕಾರ ಪವಿತ್ರಾತ್ಮರು ಈ ದಿವ್ಯ ಬಲಿ ಪೂಜೆಯ ಗೂಢಾರ್ಥವನ್ನು ನಮಗೆ ಮತ್ತಷ್ಟು ಹೇರಳವಾಗಿ ಪ್ರಕಟಿಸಲಿ ಮತ್ತು ಸಂಪೂರ್ಣ ಸತ್ಯದೆಡೆಗೆ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ದತ್ತು ತೆಗೆದುಕೊಂಡ ಮಕ್ಕಳನ್ನೆಲ್ಲ ನಿಮ್ಮ ಏಕೈಕ ಪುತ್ರರೊಡನೆ ಒಂದುಗೂಡಿಸಿ ಪವಿತ್ರಾತ್ಮನನ್ನು ಈ ದಿನ ಅವರ ಮೇಲೆ ಕಳುಹಿಸಿ ಪಾಸ್ಕ ಮಹಾರಹಸ್ಯವನ್ನು ಪೂರ್ಣಗೊಳಿಸಿದ್ದೀರಿ. ಧರ್ಮಸಭೆಯ ಉಗಮದಲ್ಲೇ ಈ ಪವಿತ್ರಾತ್ಮರು ಎಲ್ಲ ಜನಾಂಗದವರಿಗೂ ದೇವರ ಅರಿವನ್ನು ದಯಪಾಲಿಸಿದರು. ವಿಶ್ವದ ವಿವಿಧ ಭಾಷೆಗಳನ್ನು ಏಕ ವಿಶ್ವಾಸದ ನಿವೇದನೆಯಲ್ಲಿ ಐಕ್ಯಗೊಳಿಸಿದರು. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯನ್ನು ಉಲ್ಲಾಸಿಸುತ್ತದೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ನಿಮ್ಮ ನಾಮವೇ
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಪರಮ ಪೂಜ್ಯ ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೂಜ್ಯ ವಿಲಿಯಂ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣದೊಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನ, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಫಿಲೋಮಿನಾ ಅವರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ರಕ್ಷಕರ ಆಜ್ಞೆ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ನಮ್ಮೆಲ್ಲರಿಗೂ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರವೂ ರಕ್ತವೂ ನಮ್ಮನ್ನು ಕಾಪಾಡಲಿ. ದೇವರೇ, ಈ ಧರ್ಮಸಭೆಯ ಸ್ವರ್ಗೀಯ ಕೊಡುಗೆಗಳನ್ನು ದಯಪಾಲಿಸಿದ್ದೀರಿ. ಅದಕ್ಕೆ ನೀವು ನೀಡಿರುವ ಕೃಪಾವರವನ್ನು ಕಾಪಾಡಿರಿ. ಹೀಗೆ ಧರ್ಮಸಭೆಯ ಮೇಲೆ ಸುರಿಸಿದ ಪವಿತ್ರಾತ್ಮರ ಕೊಡುಗೆಯು ತನ್ನ ಸಕಲ ಶಕ್ತಿಯನ್ನು ಉಳಿಸಿಕೊಳ್ಳಲಿ. ಆಧ್ಯಾತ್ಮಿಕ ಆಹಾರವು ಅದಕ್ಕೆ ಅನಂತ ರಕ್ಷಣೆಯನ್ನು ಹೇರಳವಾಗಿ ಗಳಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ನಮ್ಮ ಪರವಾಗಿ ಭಿನ್ನಯಿಸುವ ಪವಿತ್ರಾತ್ಮರನ್ನು ಸುರಿಸುವುದರ ಮೂಲಕ ಶಿಷ್ಯರ ಮನೆಗಳನ್ನು ಬೆಳಗಿಸಿ ಚಿತ್ತರಾದರ ಸಕಲ ಜ್ಯೋತಿಯ ತಂದೆಯಾದ ದೇವರು ಅದೇ ಪವಿತ್ರಾತ್ಮರ ವರದಾನಗಳಿಂದ ನೀವು ಸಮೃದ್ಧರಾಗುವಂತೆ ಮಾಡಲಿ. ಅವರ ಆಶೀರ್ವಾದದಿಂದ ನಿಮಗೆ ಆನಂದವ ನೀಯಲಿ. ಶಿಷ್ಯ ವೃಂದದ ಮೇಲೆ ಅದ್ಭುತವಾಗಿ ಕಾಣಿಸಿಕೊಂಡ ಜ್ವಾಲೆಯು ನಿಮ್ಮ ಹೃದಯಗಳನ್ನು ಸಕಲ ಪಾಪ ದೋಷಗಳಿಂದ ಶುದ್ಧೀಕರಿಸಿ ಅವುಗಳನ್ನು ಪಾವನಗೊಳಿಸುವ ಜ್ಯೋತಿಯಿಂದ ತುಂಬಲಿ. ವಿವಿಧ ಭಾಷೆಗಳನ್ನಾಡುವವರನ್ನು ಒಂದೇ ವಿಶ್ವಾಸ ನಿವೇದನೆಯಲ್ಲಿ ಒಂದುಗೂಡಿಸಲು ಇಚ್ಛಿಸಿದ ದೇವರು ಅದೇ ವಿಶ್ವಾಸದಲ್ಲಿ ನಿಮ್ಮನ್ನು ದೃಢಪಡಿಸಲಿ. ಅಂತೆಯೇ ವಿಶ್ವಾಸಿಸುವುದರ ಮೂಲಕ ನಿರೀಕ್ಷೆಯಿಂದ ಸ್ಪಷ್ಟ ದರ್ಶನದೆಡೆಗೆ ನಿಮ್ಮನ್ನು ಮುನ್ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರು, ಈ ಒಂದು ಪಂಚಶತಮದ ಹಬ್ಬದಂದು ಇಡೀ ರಾತ್ರಿ ದೇವರನ್ನು ಆರಾಧಿಸಲು, ಪರಿಶುದ್ಧಾತ್ಮನ ಅಭಿಷೇಕವನ್ನು ಪಡೆಯಲು ನಮಗೆ ನೆರವು ನೀಡಿದಂಥ ನಮ್ಮ ಪರಮ ಪೂಜ್ಯ ಧರ್ಮಾಧ್ಯಕ್ಷರಾದ ಅತಿವಂದನೆಯ ಡಾಕ್ಟರ್ ಕೆ ವಿಲಿಯಂರವರಿಗೆ, ನಮ್ಮ ಮೈಸೂರು ಕಥೋಲಿಕ ನವೀಕರಣದ ನಿರ್ದೇಶಕರಾದ ವಂದನೀಯ ಸ್ವಾಮಿ ಚಿಟ್ಟೂರವರ ಪರವಾಗಿ ಹಾಗೂ ನಮ್ಮ ನವೀಕರಣದ ಸರ್ವ ಸಮಿತಿಯ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರಿಗೆ, ದೇವರ ಅಪಾರ ಪ್ರೀತಿಯನ್ನು ಅನುಭವಿಸಿ ಇಡೀ ರಾತ್ರಿಯ ಜಾಗರಣೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಪ್ರಾರ್ಥಿಸಿದ್ದೀರಿ. ಈ ಸಮಯದಲ್ಲಿ ವೈಯಕ್ತಿಕವಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅಪವಿತ್ರಾತ್ಮರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಒಂದು ಮೈಸೂರು ಧರ್ಮಕ್ಷೇತ್ರದಲ್ಲಿ ನವೀಕರಣದ ತಂಡದ ನಾಯಕತ್ವವನ್ನು ವಹಿಸಿ ಮುನ್ನಡೆಸಿಕೊಂಡು ಎಲ್ಲರನ್ನೂ ಒಂದೇ ಕುಟುಂಬದ ಸದಸ್ಯರಂತೆ ಒಗ್ಗೂಡಿಸಿ ಪ್ರಾರ್ಥಿಸಲು ಮತ್ತು ಉತ್ತೇಜನವನ್ನು ನೀಡುತ್ತಿರುವಂಥ ನಿರ್ದೇಶಕರಾದ ಫಾದರ್ ಜಿಂಟೋ, ಅವರ ಜೊತೆ ಕೈ ಜೋಡಿಸುವಂಥ ಫಾದರ್ ಮರಿಯ ಸೇವಿಯರ್ ಇವರಿಗೆ ವಿಶೇಷವಾಗಿ ಕೃತಜ್ಞತೆಗಳು, ದೇವರ ಆಶೀರ್ವಾದಗಳು. ಹಾಗೂ ಮೈಸೂರು ಧರ್ಮಕ್ಷೇತ್ರದ ಕಥೋಲಿಕ ಕ್ರೈಸ್ತ ನವೀಕರಣ ತಂಡ 4 ಜಿಲ್ಲೆಗಳಲ್ಲೂ ಇದೆ. ನಾವು ಈ ಕೊರೋನಾ ವೈರಸ್ನಿಂದಾಗಿ ಮೈಸೂರು ನಗರಕ್ಕೆ ಸೀಮಿತವಾಗಿ ಇಡೀ ರಾತ್ರಿಯ ಜಾಗರಣೆಯ ಪ್ರಾರ್ಥನೆಯಲ್ಲಿ ಭಾಗವಹಿಸಲು ತಮ್ಮೆಲ್ಲರನ್ನು ಫಾದರ್ ಜಿಂಟೋ ಮತ್ತು ಮಿಸ್ಟರ್ ಜಾಯ್ ಇವರ ಮೂಲಕ ಸಂಪರ್ಕಿಸಿದರು. ತಾವೆಲ್ಲರೂ ಆಗಮಿಸಿದ್ದೀರಿ. ಒಬ್ಬೊಬ್ಬರು ಹೆಸರು ಹೇಳಲಿಕ್ಕಾಗಲ್ಲ. ಸುಮಾರು 12-13 ಜನ ಇಡೀ ರಾತ್ರಿ ಈ ಒಂದು ಜಾಗರಣೆಯಲ್ಲಿ ಭಾಗವಹಿಸಿದ್ದೀರಿ, ಪ್ರಾರ್ಥಿಸಿದ್ದೀರಿ. ನೀವು ನಿಮ್ಮ ಐಕ್ಯತೆ, ಸ್ನೇಹ, ಸೌಹಾರ್ದತೆ, ಪ್ರೀತಿ ಹಾಗೂ ಪರಸ್ಪರ ಗೌರವ ಹಾಗೂ ಧರ್ಮಸಭೆ ಮೇಲಿರುವಂಥ ನಂಬಿಕೆ, ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೀರಿ. ಖಂಡಿತವಾಗಲೂ ದೇವರು ನಿಮ್ಮನ್ನು ಆಶೀರ್ವದಿಸೋರು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸೋರು, ನಿಮ್ಮ ಎಲ್ಲ ಅಗತ್ಯಗಳನ್ನು ಸಂಪೂರ್ಣವಾಗಿ ಪರಿಪೂರ್ಣಗೊಳಿಸುವರು. ಇದರಲ್ಲಿ ಸಂದೇಹವಿಲ್ಲ. ಈ ಸಮಯದಲ್ಲಿ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು, ದೇವರ ಆಶೀರ್ವಾದವನ್ನು ಕೊಡುತ್ತೇನೆ. ಇನ್ನು ಈ ಲೈವ್ ಸ್ಟ್ರೀಮಿಂಗ್ ಅಂತ ಹೇಳಿದಾಗ ನೇರ ಪ್ರಸಾರ ಮಾಡಲಿಕ್ಕೆ ನಮಗೆ ನೆರವಾದವರು
ಮಹೇಶ್ ಅವರು, ಅವ್ರ ಜೊತೆ ಇರುವಂಥ ಕ್ಯಾಮ್ರಾಮ್ಯಾನ್ ಅವರು, ಮತ್ತು ಇದೆಲ್ಲ ಏರ್ಪಾಡನ್ನು ಬಹಳ ಸುಸೂತ್ರವಾಗಿ ಯಾವುದೇ ಒಂದು ತೊಂದರೆ ತೊಡಕಿಲ್ಲದಂತೆ ನೆರವೇರಲು ನಮಗೆ ಸಹಾಯ ಮಾಡಿದವರು ನಮ್ಮ ಡೀಕನ್ ಬ್ರದರ್ ಅವಿನಾಶ್. ಇವರಿಗೆ ಕೂಡ ನಾನು ಕೃತಜ್ಞತೆಗಳು, ದೇವರ ಆಶೀರ್ವಾದ ಕೋರುತ್ತೇನೆ. ಈ ರೀತಿ ನಾವು ವಿಶ್ವಾಸದಲ್ಲಿ ಒಂದಾಗೋಣ, ನಮ್ಮ ಪ್ರಾರ್ಥನೆಯಲ್ಲಿ ನಾವು ಒಗ್ಗಟ್ಟಾಗೋಣ, ನಮ್ಮ ಒಂದು ಕ್ರಿಸ್ತಿಯ ಒಂದು ಮೌಲ್ಯಾಧಾರಿತ ಜೀವನದಲ್ಲಿ ನಾವು ಪರಸ್ಪರ ಹಂಚಿಕೊಳ್ಳೋಣ. ಧರ್ಮಕ್ಷೇತ್ರಕ್ಕಾಗಿ ಪ್ರಾರ್ಥಿಸಿರಿ. ಧರ್ಮಾಧ್ಯಕ್ಷರು ಹಾಗೂ ಎಲ್ಲ ಗುರುಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮ ಅಭಿಷೇಕವನ್ನು ಸಾರ್ಥಕಗೊಳಿಸಲಿ. ಅಭಿಷೇಕಕ್ಕೆ ಅನುಗುಣವಾಗಿ ನಮ್ಮ ನಡೆನುಡಿಗಳಲ್ಲಿ ಬಾಳುವಂಥ ಆ ಒಂದು ಆಶೀರ್ವಾದವನ್ನು ನಮಗೆ ನೀಡಲಿ. ಎಷ್ಟೇ ತೊಂದರೆ, ಎಷ್ಟೇ ಕಷ್ಟ, ಎಷ್ಟೇ ಸವಾಲುಗಳು, ಎಷ್ಟೇ ನೋವುಗಳು ಬಂದರೂ ಕೂಡ ಅದನ್ನು ತಾಳಿಕೊಳ್ಳುವಂಥ ಯೇಸು ನಮಗೆ ಕೊಟ್ಟಿರುವಂಥ ಶಿಲುಬೆಗಳನ್ನು ಹೊತ್ತು ಮುನ್ನಡೆಯುವಂಥ ಆ ಒಂದು ಶಕ್ತಿ ಸ್ಫೂರ್ತಿಯನ್ನು ದೇವರು ಕೊಡಲಿ ಅಂತೇಳಿ ನಮಗಾಗಿ ನೀವು ಪ್ರಾರ್ಥಿಸಿರಿ. ನಿಮ್ಮ ವಿಶ್ವಾಸ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ವಿಶ್ವಾಸ ಧರ್ಮಸಭೆಗೂ ಆಧಾರವಾಗಿದೆ. ಕೃತಜ್ಞತೆಗಳು. ಪವಿತ್ರಾತ್ಮನ